ದೇಶದಲ್ಲಿ ಮತ್ತೊಮ್ಮೆ ಕೊರೋನಾ ವಕ್ಕರಿಸ್ತಾ ಇದೆ. ದೇಶದಲ್ಲಿ ಕೊರೋನಾ ವೈರಸ್ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಕೇಂದ್ರದಿಂದ ನಿಗಾ ವಹಿಸುವುದಕ್ಕೆ ರಾಜ್ಯ ಆರೋಗ್ಯ ಇಲಾಖೆಗೆ ಸೂಚನೆ ಕೊಡಲಾಗಿದೆ. ಆಂಧ್ರ ಪ್ರದೇಶ, ಕೇರಳ ಮತ್ತು ದೆಹಲಿಯಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಪರಿಸ್ಥಿತಿ ಎದುರಿಸುವುದಕ್ಕೆ ಸಿದ್ಧವಾಗುವಂತೆ ದೆಹಲಿ ಆಸ್ಪತ್ರೆಗೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಬೆಡ್ ಆಗಿರ್ಬೋದು, ಆಕ್ಸಿಜನ್ಸ್ ಆಗಿರ್ಬೋದು, ಔಷಧಿ ಲಭ್ಯ ಇರುವಂತೆ ನೋಡಿಕೊಳ್ಳಿ ಅಂತ ಅಡ್ವೈಸರಿ ಬಂದಿದೆ. ಇನ್ನು ಮಹಾರಾಷ್ಟ್ರದ ಪುಣೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಸಂಖ್ಯೆಯನ್ನು ಹೆಚ್ಚಳ ಮಾಡಿದ್ದಾರೆ. ಕೇರಳ, ಕರ್ನಾಟಕ ಹಾಗೂ ಆಂಧ್ರದಲ್ಲಿ ಮಾಸ್ಕ್ ಧರಿಸುವುದಕ್ಕೆ ಸಲಹೆಯನ್ನು ಕೊಡಲಾಗಿದೆ. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಪಾಸಿಟಿವ್ ಸಂಖ್ಯೆಗಳಿದ್ದಾವೆ ಅದನ್ನು ನೋಡೋದಾದರೆ, ಮಹಾರಾಷ್ಟ್ರದಲ್ಲಿ ಪಾಸಿಟಿವ್ ಸಂಖ್ಯೆ 45 ಇದೆ, 2 ಸಾವನ್ನಪ್ಪಿದ್ದಾರೆ. ಇನ್ನು ಕೇರಳದಲ್ಲಿ, ನಮ್ಮ ಪಕ್ಕದಲ್ಲಿರುವಂಥ ರಾಜ್ಯ, ಪಾಸಿಟಿವ್ ಸಂಖ್ಯೆ ಬರೋಬ್ಬರಿ 273 ಇದೆ, ಪುಣ್ಯ ಸಾವಾಗಿಲ್ಲ. ಗುಜರಾತ್ನಲ್ಲಿ 40, ದೆಹಲಿಯಲ್ಲಿ 23, ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ 35 ಪಾಸಿಟಿವ್ ಸಂಖ್ಯೆಗಳಿದ್ದಾವೆ. ಅದರ ಪೈಕಿ 32 ಬೆಂಗಳೂರು, ರಾಜಧಾನಿ ಬೆಂಗಳೂರಿನಲ್ಲಿರೋದು. ಇನ್ನು ತಮಿಳುನಾಡಿನಲ್ಲಿ 12 ಪಾಸಿಟಿವ್, ಹರಿಯಾಣದಲ್ಲಿ 5 ಪಾಸಿಟಿವ್, ಉತ್ತರ ಪ್ರದೇಶದಲ್ಲಿ 4 ಪಾಸಿಟಿವ್ ಕೇಸ್ಗಳಿದ್ದಾವೆ. ಇಲ್ಲೂ ಕೂಡ ಯಾವುದೇ ಸಾವಾಗಿಲ್ಲ. ಸಾವಾಗಿರೋದು ಮಹಾರಾಷ್ಟ್ರದಲ್ಲಿ ಮಾತ್ರ 2 ಸಾವನ್ನಪ್ಪಿದ್ದಾರೆ. ಓಮಿಕ್ರಾನ್, ಇದರ ಮ್ಯೂಟೆಂಟ್ ತಳಿ ಮತ್ತೊಮ್ಮೆ ದೇಶದಲ್ಲಿ ಅಬ್ಬರಿಸ್ತಾ ಇದೆ. ಈಗಾಗಲೇ ಮಲೇಷ್ಯಾ, ಹಾಂಗ್ಕಾಂಗ್ ಈ ರಾಷ್ಟ್ರಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಕೊರೋನಾ. ಮತ್ತೊಮ್ಮೆ ಮಳೆಗಾಲ ಬಂದಿದೆ. ಈಗ ಜಾಗರೂಕತೆಯಿಂದ ಇರಬೇಕಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.